ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ಗೊತ್ತಲ್ಲ, ನಾನು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದವನ್ನು ಬಯಸುವ ಪವಿತ್ರ. ಲಾಸ್ಟ್ ವಿಡಿಯೋದಲ್ಲಿ ನನ್ನ ಫ್ರೆಂಡ್ ನಮ್ಮಿಬ್ಬರು ಫ್ರೆಂಡ್ಶಿಪ್ ಹೇಗೆ ಸ್ಟಾರ್ಟ್ ಆಗಿದೆ ಅಂತ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಿದ್ದಾಳೆ. ಅದನ್ನು ನೋಡಿದಾಗ ನನಗೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಅನ್ನೋದು ಒಂದು ಆಸೆಯಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅಫ್ಕೋರ್ಸ್ ಕಾಲೇಜ್ ಲೈಫ್ ಮುಗ್ದಾದ್ಮೇಲೆ ಎಲ್ಲರಿಗೂ ಒಂದೇ ಟೆನ್ಷನ್ ಇರುತ್ತೆ, ಏನಂತಂದರೆ ಈ ಫನ್ನು, ಗೇಮ್ಸು, ಫ್ರೆಂಡ್ಸು ಎಲ್ಲ ಕಾಲೇಜ್ ಲೈಫಲ್ಲೇ ಮುಗೀತಪ್ಪ, ನೆಕ್ಸ್ಟ್ ಇನ್ನೇನಿದ್ರು ಜಾಬು, ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದೊಂದು ತಲೆಯಲ್ಲಿ ಬರುತ್ತೆ. ಅದನ್ನು ತಲೆಯಲ್ಲಿ ಇಟ್ಕೊಂಡು ಬಂದು ಜಾಬಿಗೆ ಜಾಯ್ನ್ ಆದವಳು ನನಗೆ ಒಳ್ಳೆ ಫ್ರೆಂಡ್ಸು, ಒಳ್ಳೆ ಫ್ರೆಂಡ್ ಎಲ್ಲನೂ ಸಿಕ್ಕಿದ್ರು, ಅದರಲ್ಲೂ ಸಂಗೀತ. ನಮ್ಮಿಬ್ಬರು ಫ್ರೆಂಡ್ಶಿಪ್ ಸ್ಟಾರ್ಟಾಗಿ 8 ಇಯರ್ಸ್ ಆಯಿತು. 8 ಇಯರ್ಸಿಂದನೂ ಒಂದೇ ಥಿಂಕಿಂಗು, ಇಬ್ರಿಗೂ ಬೆಟರ್ ಜಾಬ್ ಇದ್ದರೂ ಕೂಡ ಬಿಸ್ನೆಸ್ ಮಾಡೋಣ ಅಂತ. ಏನಾದರೂ ಬಿಸ್ನೆಸ್ ಮಾಡೋಣ, ಏನಾದರೂ ಏನು ಬಿಸ್ನೆಸ್ ಅಂತ ಗೊತ್ತಾಗ್ತಾ ಇರಲಿಲ್ಲ, ಬರೀ ಥಿಂಕಿಂಗು. ಇಬ್ಬರಿಗೂ ಮದುವೆಯಾಗಿ 2 ಕ್ಯೂಟ್ ಬೇಬೀಸ್ ಇದ್ದರೂ ಕೂಡ ಇನ್ನು ಪ್ಲ್ಯಾನಿಂಗಲ್ಲೇ ಇದ್ದೀವಿ. ಅಫ್ಕೋರ್ಸ್ ನಮ್ಮ ಜೊತೆ ಜಾಯ್ನ್ ಆಗಿರೋ ಎಲ್ಲ ಜೂನಿಯರ್ಸ್ ಕೊಲೀಗ್ಸು ಕೂಡ ಜಾಯ್ನ್ ಆಗಿದ್ದಾರೆ ಈಗ ಬಿಸ್ನೆಸ್ ಪ್ಲ್ಯಾನಿಂಗ್ಗೆ. ಏನು ಮಾಡೋಣ ಮೇಡಮ್, ಸಂಜೆ ಟೈಮ್ ಬಜ್ಜಿ ಮಾಡಿಬಿಡೋಣ, ಒಳ್ಳೆ ಇನ್ಕಮ್ ಇರುತ್ತೆ ಅಂತ ಹೇಳ್ತಾನೆ ಇರ್ತಾರೆ. ಇದೆಲ್ಲ ಫನ್ನಾಗಿ ಮಾತಾಡ್ಕೊಂಡು ಇನ್ನೂ ಪ್ಲ್ಯಾನಿಂಗಲ್ಲೇ ಇದ್ದೀವಿ. ನನ್ನ ಫ್ರೆಂಡ್ ಸಂಗೀತ ಬಗ್ಗೆ ಹೇಳೋದಾದರೆ, ಅವಳಿಗೆ ಸಂಗೀತ ಅಂದರೆ ತುಂಬ ಹುಚ್ಚು. ಮಾರ್ನಿಂಗ್ ಆಫೀಸಿಗೆ ಬಂದಾಗ ಶುರು ಮಾಡೋ ಸಾಂಗು ಈವ್ನಿಂಗ್ ಹೋಗೋ ತನಕನೂ ಇರುತ್ತೆ. ಎಲ್ಲರೂ ಆಫೀಸಲ್ಲಿ ತುಂಬ ರೇಗಿಸ್ತಾ ಇರ್ತಾರೆ, ಸರಿಗಮಪ ಲಿಟಿಲ್ ಚಾಂಪ್ಸ್ಗೆ ನೀವೇ ಜಡ್ಜಾಗಿ ಹೋಗ್ತೀರಾ ನೆಕ್ಸ್ಟು ಹಾಗೆ ಹೇಗೆ ಅಂತ. ಎಷ್ಟು ರೇಗಿಸಿದ್ರು ಅವಳು ನಾರ್ಮಲಾಗಿ ತೊಗೊಳ್ತಾಳೆ. ನಾನಾಗಲ್ಲ, ನನಗೆ ರೇಗಿಸಿದ್ರೆ ಇಷ್ಟ ಆಗೋದಿಲ್ಲ, ಬೇಗ ಬೇಜಾರಾಗ್ಬಿಡ್ತೀನಿ. ಸೊ ನನ್ನ ಯಾರೂ ಅಷ್ಟು ರೇಗಿಸೋದಿಲ್ಲ. ಈಗ ಅವಳು ಮೆಟರ್ನಿಟಿ ಲೀವಲ್ಲಿದ್ದಾಳೆ, ತುಂಬ ಅವಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅವಳು ಬರೋದು ನೆಕ್ಸ್ಟ್ ಇಯರೇ ಅನಿಸುತ್ತೆ. ನೀವೆಲ್ಲ ಯಾರು ನಿಮ್ಮ ಫ್ರೆಂಡ್ಸ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಿ, ನಂತರ ಅವರೆಲ್ಲ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ನಮ್ಮ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಬಾಯ್.